ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಆದರೂ ಜಮಾ ಆಗ್ತಾ ಇದೆ. ಸೊ ಲೇಟೆಸ್ಟ್ ಆಗಿ ಬಿಗ್ ಅಪ್ಡೇಟ್ ಕೊಟ್ಟಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ 13ನೇ ಕಂತಿನ ಹಣ ಮತ್ತು 14ನೇ ಕಂತಿನ ಹಣ ಕೂಡ ನಮಗೆ ಜಮಾ ಆಗಬೇಕಾಗಿತ್ತಲ್ವಾ ಅಂತ ನೀವು ಕೇಳ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಅದನ್ನು ಏನು ಅನ್ನುವಂಥದ್ದನ್ನು ಯಾವಾಗ ಜಮಾ ಆಗುತ್ತೆ, ನಿಮ್ಮ ಖಾತೆಗೆ ಹಣ ಬರುತ್ತೆ ಯಾವಾಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು 14 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ 12ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗ್ತಾ ಇದೆ. 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಸದ್ಯಕ್ಕೆ. ಆದರೆ 100% ಜಮಾ ಆಗ್ತಾ ಇರುವಂಥದ್ದು 2,000 ಆದರೂ ಬರಲಿ ಅನ್ನುವಂಥವ್ರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಕೊಟ್ಟಿದ್ರೆ ನಮಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಇನ್ನಷ್ಟು ಹೆಚ್ಚಿನ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಲಭ್ಯ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್. ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಆದರೂ ಪ್ರಾರಂಭವಾಗಿರುವಂಥದ್ದು. ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ. ಸೊ ಎಷ್ಟು ಬಂದಿದೆ ಅಂದರೆ, ನಾವು ಅನ್ಕೊಂಡಿದ್ವಿ 7,500 ಕೋಟಿ ಹಣ ಜಮಾ ಆಗತ್ತೆ ಅಂತ. ಈಗಾಗಲೇ CM ಅವರು ಹೇಳಿದ್ರು, ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವರು ಕೂಡ ಹೇಳಿದ್ರು, ನಾವು ಒಟ್ಟಿಗೆ 6,000 ಕೂಡ ಜಮಾ ಮಾಡ್ತೀವಿ. ಅಂದರೆ ಈಗ ಬರೀ 2 ತಿಂಗಳದ್ದು ಮಾತ್ರ ಹಾಕೋದಾದರೆ 4,000 ಹಣ ಜಮಾ ಮಾಡ್ತೀವಿ. ಇನ್ನು ಒಂದು 3 ತಿಂಗಳದ ಹಣ ಹಾಕಬೇಕಂದ್ರೆ, ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳದು 3 ತಿಂಗಳದ ಹಣ ಹಾಕಬೇಕಂದ್ರೆ ನಾವು 6,000 ಹಾಕ್ತೀವಿ. ಆದರೆ ಯಾವ ಕಂತುಗಳನ್ನು ಕೂಡ ಕಡೆಗಣಿಸೋದಿಲ್ಲ, ಅಂದರೆ ಆ ಒಂದು ಕಂತುಗಳನ್ನು ಮಿಸ್ ಮಾಡೋದಿಲ್ಲ. ಈಗ ಅದು 12ನೇ ಕಂತಿನ ಹಣಕ್ಕೆ ಹಾಕಬೇಕಾಗಿದೆ ಅಲ್ಲ, ಒಂದು 12, 13ನೇ ಕಂತಿನ ಹಣ ನಾವು ತೆಗೆದುಬಿಟ್ಟು ಡೈರೆಕ್ಟಾಗಿ 14ನೇ ಕಂತಿನ ಹಣನೇ ಹಾಕೋದಿಲ್ಲ. ಸೊ ಅವರಿಗೆ ಎಷ್ಟು ಕಂತುಗಳು ಬರಬೇಕಾಗಿದೆ ನೋಡಿ, ಹಿಂದಿನ ಕಂತುಗಳನ್ನು, ಸೊ ಎಲ್ಲನೂ ಕೂಡ ಸೇರಿಸಿನೇ ನಾವು ಹಣ ಹಾಕೋದು. ಸ್ವಲ್ಪ ಡಿಲೇ ಆಗತ್ತೆ, ಇಲ್ಲ ಅನ್ನೋದಿಲ್ಲ. ಆದರೆ ಒಂದೊಂದು ಕಂತುಗಳನ್ನು ನಾವು ಒಂದು ಅಮೌಂಟನ್ನು ಸರಿಯಾಗಿ ಹಾಕ್ತಾ ಹೋಗ್ತೀವಿ. ಆದರೆ ಈ ರೀತಿಯಾಗಿ ಒಂದು ಮಿಸ್ ಮಾಡೋದಾಗಿರಲಿ, ಆ ಒಂದು ಕಂತುಗಳನ್ನು ಯಾರಿಗೂ ಕೂಡ ಜಮಾ ಮಾಡಲ್ಲದೆ ಬಿಟ್ಬಿಟ್ಟು ಮುಂದಿನ ಕಂತುಗಳನ್ನು ಹಾಕೋತ ಹೋಗೋದಾಗಿರಲಿ, ಈ ರೀತಿ ಮಾಡೋದಿಲ್ಲ ನಾವು. ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿರುವಂತಹ ಕಂತುಗಳನ್ನು ಕೂಡ ನಾವು ಹಾಕ್ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ತಕ್ಷಣವೇ ಇಲ್ಲಿ ಹಣಕಾಸು ಇಲಾಖೆಗೆ ಈಗಾಗಲೇ CM ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ರು, ನೋಟಿಸನ್ನು ಹೊರಡಿಸಿದ್ರು. ಸೊ ಇನ್ನೇನು ಅವ್ರ ಸಿಗ್ನೇಚರ್ ಆಗಿರುವ ಬೇಕಾಗಿತ್ತು. ಸೊ ಸಿಗ್ನೇಚರ್ ಕೂಡ ಮಾಡಲಾಗಿದೆ. ಅಲ್ಲಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರ್ತಾ ಇರುವಂಥದ್ದು. ಸೊ ಅದು 2,500 ಕೋಟಿ. ಅಂದರೆ ಒಂದು ಕಂತಿಗೆ ಎಷ್ಟು ಹಣ ಬೇಕಂದ್ರೆ ನಮಗೆ ಸುಮಾರು 2,400 ಕೋಟಿ, 2,600 ಕೋಟಿ ಸಮಥಿಂಗ್ ಹಣ ಬೇಕಾಗತ್ತೆ. ಸೊ ಅಷ್ಟೊಂದು ಹಣವನ್ನು ಈಗ ಒಂದು ಕಂತಿನ ಹಣ ಮಾತ್ರ ಹಣಕಾಸು ಇಲಾಖೆ ಕಳಿಸಿರುವಂಥದ್ದು, ಓಕೆನಾ. ಸೊ ಒಂದು ಇನ್ನೊಂದು ಕಂತಿನ ಹಣ ಅಂದರೆ ಟೋಟಲಿ 3 ಕಂತಿನ ಹಣವನ್ನು ಕೇಳಲಾಗಿತ್ತು. ಅದರಲ್ಲಿ ಒಂದು ಕಂತಿನ ಹಣ ಮಾತ್ರ ಈಗ ಬಿಟ್ಟಿದೆ. ಸೊ ಒಂದು ಹಣವನ್ನು ಈಗ 1ನೇ ಕಂತಿನ ಹಣವನ್ನು 12ನೇ ಕಂತಿನ ಹಣ ಆಗಿ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಇರುವಂಥದ್ದು. ಅಲ್ಲಿಂದ DBTಗೆ ಟ್ರೆಜರಿಗೆ ಪುಷ್ ಮಾಡ್ತಾರೆ. ಸೊ DBTಗೆ ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಬ್ಯಾಂಕ್ನವರು ಅಪ್ಡೇಟ್ ಮಾಡ್ಕೋತಾರೆ ಆ ಒಂದು ಹಣವನ್ನು. ನಮ್ಮ ಒಂದು ಬ್ಯಾಂಕ್ನಲ್ಲಿ ಇಷ್ಟೊಂದು ಖಾತೆಗಳಿದಾವೆ, ಇಷ್ಟೊಂದು ಮಹಿಳೆಯರ ಖಾತೆಗಳಿದಾವೆ ಅಂತ ಹೇಳಿಬಿಟ್ಟು ಆ ಒಂದು ಹಣವನ್ನು ಅಪ್ಡೇಟ್ ಮಾಡ್ಕೋತಾರೆ. ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಆ ಒಂದು ಹಣವನ್ನು ನಿಮ್ಮೆಲ್ಲರ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ. ಇದಷ್ಟೇ ಅಲ್ಲ, ಇಂಪಾರ್ಟೆಂಟ್ ಇಲ್ಲಿ ಪ್ರೊಸೆಸಿಂಗ್ ಹೇಗೆ ನಡೀತಾ ಇರುತ್ತೆ ಕೇಳ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡುತ್ತೆ, ಬ್ಯಾಂಕ್ಗಳಿಂದ ಅದನ್ನು ಎಷ್ಟೆಷ್ಟು ಹಣ ತಗೊಂಡಿದ್ದಾರೆ ನೋಡಿ, ಅಷ್ಟೊಂದು ಎಲ್ಲ ಅಪ್ಡೇಟ್ಗಳನ್ನ ತೆಗೆದುಕೊಳ್ತಾರೆ. ಎಷ್ಟೆಷ್ಟು ಮಹಿಳೆಯರಿಗೆ ಹಣ ಹೋಗಿದೆ ಅನ್ನುವಂಥದ್ದನ್ನು ಫೈಲ್ ರೆಡಿ ಮಾಡ್ತಾರೆ. ಇದನ್ನೆಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಕೊನೆಯದಾಗಿ ಎಷ್ಟು ಜನರಿಗೆ ಹಣ ಹೋಗಿದೆ, ಎಷ್ಟು ಜನರಿಗೆ ಹಣ ಹೋಗಿ ಮುಟ್ಟಿದೆ, ಎಷ್ಟು ಜನರಿಗೆ ಪೆಂಡಿಂಗ್ ಉಳಿದು ವಾಪಸ್ ಬಂದಿರುವಂಥದ್ದು, ಸೊ ಪೆಂಡಿಂಗ್ ಅಂತ ಹಣನೂ ಕೂಡ ಉಳಿತಾ ಇದೆ, ಯಾರಿಗೆ ಉಳಿತಾ ಇದೆ, ಯಾಕೆ ಉಳಿತಾ ಇದೆ ಅನ್ನುವಂಥದ್ದನ್ನು ಕೂಡ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇದು ಬಹಳ ಮುಖ್ಯವಾಗಿರುವಂಥದ್ದು, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅಪ್ಡೇಟ್ ಕೊಟ್ಟಿರುವಂಥದ್ದು ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಇಲ್ಲಿ ನೋಡಿ, ಆದಷ್ಟು ಆದಮೇಲೆ ಪ್ರೊಸೆಸಿಂಗು ಯಾವ ರೀತಿಯಾಗಿ ನಡೀತಾ ಇರುತ್ತೆ ಅಂದರೆ, ಫೈಲ್ ರೆಡಿ ಮಾಡ್ತಾರೆ. ಒಂದು ಈಗ ಇಷ್ಟು ಕಂತುಗಳಲ್ಲಿ ಈ ಒಂದು 12ನೇ ಕಂತಿನಲ್ಲಿ ಇಷ್ಟೊಂದು ಮಹಿಳೆಯರಿಗೆ ನಾವು ಹಣ ಹಾಕಿದ್ದೀವಿ, ಇಷ್ಟು ಹಣ ಮಹಿಳೆಯರಿಗೆ ಹಣ ಹೋಗಿದೆ, ಇಷ್ಟು ಜನರಿಗೆ ಪೆಂಡಿಂಗ್ ಉಳಿದಿದೆ, ಇಷ್ಟು ಜನರಿಗೆ ವಾಪಸ್ ಬಂದಿದ್ದಾವೆ, ಇದನ್ನೆಲ್ಲನೂ ಕೂಡ ತಿಳಿಸ್ಕೊಟ್ಟು, ಸೊ ಇಷ್ಟು ಜನರು ಎಲ್ಲರನ್ನೂ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿತ್ತು, ಆ ಒಂದು ಹಣ ಕೂಡ ಉಳಿದಿದ್ದಾವೆ ಅಂತ ಹೇಳಿಬಿಟ್ಟು ಫೈಲನ್ನು ರೆಡಿ ಮಾಡಿ ವಾಪಸ್ ಅದನ್ನು ಫೈಲನ್ನು ಹಣಕಾಸು ಇಲಾಖೆಗೆ ಕಳಿಸುವಂತಹ ಕೆಲಸವನ್ನು ಇಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡುತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ಮತ್ತೆ ಒಂದು ಫೈಲ್ ಕಳಿಸಿದ ತಕ್ಷಣ ನೆಕ್ಸ್ಟು 13ನೇ ಕಂತಿನ ಹಣಕ್ಕೆ ಡಿಮಾಂಡ್ ಮಾಡ್ಬೋದು. 13ನೇ ಕಂತಿನ ಹಣ ಕೂಡ ಆವಾಗ ರಿಲೀಸ್ ಮಾಡಲಾಗುತ್ತದೆ. ಸೊ ಒಂದು ವಾರದಲ್ಲಿನೇ ಈಗ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆದರೆ, ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ.
ಇನ್ನು ಒಂದು ವಾರ ಬಿಟ್ಟು ಅಥವಾ ದೀಡ್ ವಾರ, ಒಂದು ವಾರ ಅಂದಿದ್ದಾರೆ ಅವರು. ಇಲ್ಲಿ ಸುಮಾರು 1-2 ವಾರ ಆದರೂ ಬೇಕೇ ಬೇಕು ಅಂತ ನಮಗೆ ಗೊತ್ತಿದೆ ಅದು. ಯಾಕಂದರೆ ನಮ್ಗೆ ಕೂಡ ಈಗಾಗಲೇ ಒಂದು ಕಂತು ಜಮಾ ಆಗಲಿಕ್ಕೆ ಬಂತಂದರೆ ಅವರೇ ಹೇಳಿದರೆ ಖುದ್ದಾಗಿ 15ರಿಂದ 25 ದಿನ ಆದರೂ ಬೇಕೇ ಬೇಕಂತ. ಸುಮಾರು ಈಗ 1-2 ವಾರನಾದರೂ ಬೇಕೇ ಬೇಕು, ಹೌದಲ್ವಾ? ಸೊ 2 ವಾರ ಆದ ಮೇಲೇ ಈ ಒಂದು 13ನೇ ಕಂತಿನ ಹಣ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈಗ ಸದ್ಯದಲ್ಲಿ ಒಂದು ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸದ್ಯಕ್ಕೆ ಈಗ 12ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾದ ತಕ್ಷಣ ಒಂದು ವಾರದ ನಂತರ ನಾವು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಆದರೆ ನಮಗೆ ಅನಿಸ್ತಾ ಇದೆ 1-2 ವಾರನಾದರೂ ಟೈಮ್ ಬೇಕು ಅಂತ. ಸೊ ನೋಡೋಣ, 2 ವಾರನಾದರೂ ಟೈಮ್ ತೊಗೊಳ್ಳಿ, ಆದರೆ ಬಿಡುಗಡೆ ಮಾಡಲಿ, ಆದಷ್ಟು ಜನರಿಗೆ ಹೆಲ್ಪ್ ಆಗಲಿ ಬೇಗನೆ. ಯಾಕಂದರೆ ಬಹಳಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ. ಟೋಟಲಿ 6,000 ಜಮಾ ಆಗಬೇಕಾಗಿದೆ. ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿಯೂ ಕೂಡ ಹಣ ವೇಟ್ ಮಾಡ್ತಾ ಇರುವಂಥದ್ದು. ಅನ್ನಭಾಗ್ಯದ ಬಗ್ಗೆ KH ಮುನಿಯಪ್ಪನವರು ಯಾವುದೇ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ, ಒಂದು ಚರ್ಚೆನೂ ಕೂಡ ಮಾಡ್ತಾ ಇಲ್ಲ, ಸಚಿವ ಸಂಪುಟ ಸಭೆಯನ್ನು ಕೂಡ ಮಾಡ್ತಾ ಇಲ್ಲ. ಈಗ ಇಲ್ಲಿ ಮೂಡಾ ಕೇಸ್ನಲ್ಲಿ ಕೂಡ ಈ ಒಂದು CM ಅವರು ಕೂಡ ಸಿಲುಕಿಕೊಂಡಿರುವಂತಹ ಕಾರಣಕ್ಕಾಗಿ ಏನಾದರೂ ಅಡಚಣೆ ಆಗ್ತಾ ಇದೆ ಅನ್ನುವಂತಹ ಕಾರಣಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ನೋಡೋಣ. ಈಗ ಸದ್ಯದಲ್ಲಿ ಅನ್ನಭಾಗ್ಯದಲ್ಲಿ ವೀಕ್ಷಕರೇ ಅಮೌಂಟ್ ಬರುವಂಥದ್ದು ಸದ್ಯಕ್ಕೆ ನಿಂತಿರುವಂಥದ್ದು, ಅದನ್ನು ಕೂಡ ಈಗ ಮಹಿಳೆಯರು ಕೇಳಿದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇ ಆದರೆ ಅದ್ರ ಬಗ್ಗೆನೂ ಕೂಡ CM ಅವರು ವಿಚಾರ ಮಾಡ್ತಾರೆ. ಇಲ್ಲಪ್ಪ ಅಂದರೆ ಇದು ಹೀಗೆ ಉಳಿದು ಬಿಡುತ್ತೆ. ಆದಷ್ಟು ಮಹಿಳೆಯರು ಎಚ್ಚೆತ್ಕೊಂಡು ವಿಚಾರಣೆ ಮಾಡಬೇಕಾಗತ್ತೆ, ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಸೊ ಆವಾಗ ಮಾತ್ರ ಸರ್ಕಾರ ಒಂದು ಎಚ್ಚೆತ್ಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದರೆ ಈ ಒಂದು ಹಣ ಹಾಕಲಿಕ್ಕೆ ಅವ್ರಿಗೂ ಒಂದು ಈಗಾಗಲೇ 4 ತಿಂಗಳ ಹಣ ಆದರೂ ಪೆಂಡಿಂಗ್ ಉಳಿದಿರುವಂಥದ್ದು. ಸುಮಾರು 5 ಜನವನ್ನು ಹೊಂದಿರುವಂತಹ ಮನೆಗಳಿಗೆ ಒಂದು 3,500 ರೂಪಾಯಿ ಹಣ ಆದರೂ ಹೋಗುತ್ತೆ. ಟೋಟಲಿ ಗೃಹಲಕ್ಷ್ಮಿಯಲ್ಲಿ 6,000, ಒಂದು ಅನ್ನಭಾಗ್ಯದಲ್ಲಿ 3,500 ರೂಪಾಯಿ ಅಂದರೆ 9,500 ರೂಪಾಯಿ ಆಗುತ್ತೆ. 9,500 ಹಣ ಆದರೂ ಒಂದು ಮನೆಗೆ ಹೋಗಬೇಕಾಗತ್ತೆ ಸರ್ಕಾರದಿಂದ. ಟೋಟಲಿ ಅಷ್ಟು ಒಂದು ಹಣವನ್ನು ಹೋಗಿದ್ದೆ ಆದರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. 10,000 ಗಟ್ಟಲೆ ಒಂದೇ ತಿಂಗಳಿನಲ್ಲಿ ಒಂದು ಮಹಿಳೆಯರಿಗೆ ಒಂದು ಹಣ ಸಿಕ್ಕಿದ್ದಾದರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಏನಾದರೂ ಒಂದು ವಸ್ತು ಖರೀದಿ ಮಾಡಲಿಕ್ಕೆ ಅಥವಾ ತಮ್ಮ ಒಂದು ಮಕ್ಕಳ ಶಾಲೆಯ ಫೀಸ್ ಕಟ್ಟಲಿಕ್ಕೆ, ಸೊ ಈ ರೀತಿ ಬಹಳಷ್ಟು ಸುಮಾರು ಹೆಲ್ಪ್ ಆಗಲಿಕ್ಕೆ ಈ ಒಂದು ಹಣ ಒಂದು ದಾರಿ ಮಾಡಿಕೊಡುತ್ತೆ. ಸೊ ಆದಷ್ಟು ಈ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ, ನನ್ನ ಮನವಿ ಕೂಡ. ಸೊ ನೀವೆಲ್ಲರೂ ಕೂಡ ಇದಕ್ಕೆ ಕೇಳಬೇಕಾಗತ್ತೆ, ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗತ್ತೆ. ನಾವು ಫೇಕ್ ನ್ಯೂಸ್ ಹೇಳ್ತಾ ಇದೀವಿ ಅಂದ್ಬಿಟ್ಟು ಕಮೆಂಟಲ್ಲಿ ಕೇಳಿದ್ರೆ ಆಗೋದಿಲ್ಲ. ನೀವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೆ ಆದರೆ ಸೊ ನ್ಯೂಸ್ಗಳಲ್ಲಿ ಅದು ಸರ್ಕಾರಕ್ಕೆ ಹೋಗಿ ಮುಟ್ಟತ್ತೆ. ಆದಷ್ಟು ಸೊ ಅದನ್ನು ನೀವು ಕೆಲಸವನ್ನು ಮಾಡಲಿ ಅಂತ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟು. ಸೊ ಆದಷ್ಟು ನೀವು ಅವ್ರು ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಅದನ್ನೇ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಸೊ ಏನೇ ತಪ್ಪು ವಿಚಾರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈಗ ಈ ಒಂದು 14 ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ. ಸೊ ನಂತರ ಇನ್ನೂ ಇಂಪಾರ್ಟೆಂಟ್ ಮಾಹಿತಿ ಇದೆ. ಅಂದರೆ ಯಾವುದಪ್ಪ ಅಂದರೆ ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಾರಲ್ವ, ಆ ಒಂದು ಕೆಲಸವನ್ನು ಮಾಡಲ್ದವರು ಕೂಡ ಬಹಳಷ್ಟು ಜನ ಇದ್ದಾರೆ, ಅದಕ್ಕೋಸ್ಕರ ಪೆಂಡಿಂಗ್ ಹಣ ಉಳಿತಾ ಇದೆ ಅಂತ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ 14 ಜಿಲ್ಲೆಗಳು ಯಾವ ರೀತಿಯಾಗಿ ಈ ರೀತಿಯಾಗಿದೆ ನೋಡಿ. ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಮತ್ತು ಇಲ್ಲಿ ಗದಗ, ಬಳ್ಳಾರಿ, ಕಲಬುರಗಿ, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಡೆಫಿನೆಟ್ಲಿ 100%. ಸೊ ಆದರೆ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಂತವಾಗಿ 2 ವಾರ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗೆ ಎಲ್ಲರಿಗೂ ಕೂಡ ಜಮಾ ಮಾಡಿರ್ತಾರೆ, ಓಕೆನಾ? ಸೊ ಇದಷ್ಟು ಸದ್ಯಕ್ಕಿರುವಂತಹ ಅಪ್ಡೇಟ್ ಇತ್ತು. ಈಗ ಪೆಂಡಿಂಗ್ ಉಳಿದಿರುವಂತಹ ಹಣ ಯಾಕೆ ಪೆಂಡಿಂಗ್ ಉಳಿತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ನೋಡಿದ್ರೆ ಅವ್ರಿಗಂತೂ ಆಯಿತು. ಆದರೆ ಇಲ್ಲಿ ಬಹಳಷ್ಟು ಹೊಸ ವೀಕ್ಷಕರು ಕೂಡ ಬರ್ತಾ ಇರ್ತಾರೆ, ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿರೋದಿಲ್ಲ, ವಿಡಿಯೋನ ಸ್ಕಿಪ್ ಮಾಡಿ ನೋಡಿರ್ತಾರೆ. ಸೊ ಹಂಗೆ ಆದರೂ ಆ ಒಂದು ರೀತಿಯಲ್ಲಿ ಕೂಡ ಹೇಳೋದಾದರೆ ಈಗ ಹೇಳಬೇಕಾಗತ್ತೆ. ಇಲ್ಲಿ ನೋಡಿ, ಬಹಳಷ್ಟು ಫಲಾನುಭವಿಗಳು ಹಳ್ಳಿಯಲ್ಲಿರುವಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಟಿಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಡಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಬರಬೇಕಾಗಿರುವಂತಹ ಹಣ ಜಮಾ ಆಗಲಿಕ್ಕಾಗೋದಿಲ್ಲ, ಪೆಂಡಿಂಗ್ ಉಳಿದುಬಿಟ್ಟು ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಈಗಾಗಲೇ ಬಹಳಷ್ಟು ಮಹಿಳೆಯರು ಏನು ಮಾಡಿದ್ದಾರೆ, ಎಲಿಜಿಬಲ್ ಇದ್ದಾರೆ 11ನೇ ಕಂತಿನಲ್ಲಿ. ಎಷ್ಟೋ ಜನರನ್ನು ನಾವು ತೆಗೆದುಹಾಕಿದ್ದೀವಿ, ಆದರೆ ಇವರು ಎಲಿಜಿಬಲ್ ಇದ್ರೂ ಸಹಿತ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಟಿಲ್ಲ. ಬ್ಯಾಂಕ್ ಅಕೌಂಟನ್ನು ಏನು ಮಾಡಿದ್ದಾರೆ, ಅಮೌಂಟನ್ನು ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ, ಹಾಕೋದು ತೆಗೆದು ಮಾಡಿಲ್ಲ. ಹೀಗಾಗಿ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿದೆ. ಆ ಒಂದು ಅಕೌಂಟ್ಗಳನ್ನು ಏನು ಮಾಡಬೇಕಾಗತ್ತೆ, ರೀಓಪನ್ ಮಾಡಬೇಕಾಗತ್ತೆ. ಅಕೌಂಟ್ಗಳಲ್ಲಿ ಅಮೌಂಟ್ ಹಾಕೋದು ತೆಗೆದು ಮಾಡಿದ್ರೆ, ರೀಓಪನ್ ಮಾಡಿದ್ರೆ ಸೊ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಹೋಗಬೇಕಾಗಿರುತ್ತಲ್ಲ ಅದು ಹೋಗಿ ಮುಟ್ಟತ್ತೆ, ಪೆಂಡಿಂಗ್ ಉಳಿದು ಇಲ್ಲ ವಾಪಸ್ಸಾಗಿ ಬರುತ್ತೆ. ಆದಷ್ಟು ಬೇಗ ಈ ಒಂದು ಮಹಿಳೆಯರು ಈ ಒಂದು ಕೆಲಸವನ್ನು ಮಾಡಬೇಕಂತ ಮಾಧ್ಯಮದ ಮುಖಾಂತರ ಮಹಿಳೆಯರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಆಗ ನಾನು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.